ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಿದೆ. ಈ ಸಂದರ್ಭದಲ್ಲಿ ಟಿವಿ ಜೊತೆ ಇದ್ದರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ, ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷವಾಗಿ ಬಿಜೆಪಿ ಯಾವ ರೀತಿಯಂತಹ ಹೋರಾಟಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಧಿವೇಶನದಲ್ಲಿ? ಇವತ್ತು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ದಿನ ಸಂತಾಪ ಸೂಚನೆ ಎಲ್ಲ ಇದೆ. ಆದರೂ ಕೂಡ ನಾವು ಒಂದು ನಿಲುವಳಿಯನ್ನು ಕೊಡ್ತಾ ಇದ್ದೀರಿ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಬಾರಿನೂ ಕೂಡ ಅಧಿವೇಶನ ಆದಾಗೂ ಕಾಟಾಚಾರಕ್ಕೆ ಕಾಂಗ್ರೆಸ್ ಸರ್ಕಾರ ಕೊನೆಯಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಮಾಡೋದು, ಕೊನೆಯಲ್ಲಿ ಹೊಂದಾಣಿಕೆ ಮಾಡಿ ಹೋಗೋದು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸರಿ ಪಟ್ಟು ಬಿಡದೆ ನಾವು ಮೊದಲ ದಿನವೇ ಉತ್ತರ ಕರ್ನಾಟಕದ ಒಂದು ನಿಲುವಳಿಯನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತೇ ನಾನು ಉತ್ತರ ಕರ್ನಾಟಕ ಚರ್ಚೆಗೆ ಡಿಮ್ಯಾಂಡ್ ಮಾಡ್ತೀನಿ. ಅಕಸ್ಮಾತ್ ಸಂತಾಪ ಅಂತೇಳಿ ಮುಂದೆ ಹಾಕಿದ್ರೆ ಮಾರನೇ ದಿನ ಅಂತೂ ತೊಗೊತೀನಿ. ಈ ಸರಿ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು. ಮತ್ತು ಪರಿಹಾರ ಏನಿದೆ, ಫ್ಲಡ್ ಆಗಿರುವಂಥದ್ದಕ್ಕೆ ಪರಿಹಾರ ಏನಿದೆ ಅದಕ್ಕೂ ನಾವು ಡಿಮ್ಯಾಂಡ್ ಮಾಡ್ತೀರಿ. ಸರ್ಕಾರ ಸರಿಯಾಗಿ ಫ್ಲಡ್ಡನ್ನು ಕೂಡ ನಿರ್ವಹಣೆ ಮಾಡದೆ ರೈತರ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ, ಆತ್ಮಹತ್ಯೆಗಳಾಗ್ತಾ ಇದೆ ರೈತರು. ಇದರ ವಿರುದ್ಧ ಹೋರಾಟವನ್ನು ಜೋರಾಗಿ ನಮ್ಮೆಲ್ಲ ವಿಧಾನಸಭಾ ಸದಸ್ಯರ ಜೊತೆ, ವಿಧಾನ ಪರಿಷತ್ ಸದಸ್ಯರ ಜೊತೆ ನಾವು ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ. ರೈತರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ನೀವು ಆಯೋಜನೆ ಮಾಡ್ಕೊಂಡಿದ್ದೀರಿ. ಯಾವ ರೀತಿ ಹೋರಾಟವನ್ನು ಮಾಡ್ತೀರಿ? ಅದು ಮಂಗಳವಾರ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಸುಮಾರು 20,000ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಹೋರಾಟ ಮಾಡೋದಕ್ಕೋಸ್ಕರ. ನಾನು ಕೂಡ ಭಾಗವಹಿಸ್ತೀನಿ. ವಿಜಯೇಂದ್ರ ಅವರು, ನಮ್ಮೆಲ್ಲ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸರ್ಕಾರ ರೈತರಿಗೆ ಮೋಸ ಮಾಡಿದೆ, ದ್ರೋಹ ಬಗೆದಿದೆ. ಯಾವ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಉತ್ತರ ಕರ್ನಾಟಕದಲ್ಲಿ ಅದೆಲ್ಲ ಮಣ್ಣು ಪಾಲಾಗಿದೆ. ಕಬ್ಬು ಬೆಳೆಗಾರರು ಬೀದಿ ಪಾಲಾಗಿದ್ದಾರೆ. ಸರಿಯಾಗಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ. ಮಳೆ ಹಾನಿ ಆದಂಥ ಪ್ರದೇಶಗಳಿಗೆ ಸರಿಯಾದಂಥ ಯಾವುದೇ ಮಂತ್ರಿಗಳು ಭೇಟಿ ಮಾಡಿಲ್ಲ, ಅಲ್ಲಿ ಪರಿಹಾರ ಸಿಗ್ತಾ ಇಲ್ಲ. ಸರ್ಕಾರದಲ್ಲಿ ಪಾಪರ್ ಔಟಿದೆ ಹಣ. ಸರ್ಕಾರ ಒಂಥರ ಜಾಲಿ ಮೂಡಲ್ಲಿ ಇದೆ. ರೈತರ ಪಾಡು ಭಾಳ ಕಷ್ಟದಲ್ಲಿ ಇದೆ. ಇದನ್ನು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕದ ಚರ್ಚೆಯಲ್ಲಿ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಸರ್ಕಾರ ಸ್ಪಂದಿಸುತ್ತೆ ನಿಮಗೆ ವಿಶ್ವಾಸ ಇದೆ? ಅವರು ಇದ್ದವರು, ದಪ್ಪ ಚರ್ಮದವರು. ಆದರೆ ಈ ಸರಿ ನಾವು ಬಿಡಲ್ಲ. ಇಲ್ಲೇ ಅವರು ಉತ್ತರವನ್ನು ಕೊಡಬೇಕು, ಪರಿಹಾರವನ್ನು ಕೊಡಬೇಕು. ಎಲ್ಲ ರೀತಿಯಾದಂಥ ಹೋರಾಟವನ್ನು ಪಟ್ಟಿಡಿದು ನಾವು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೀರಿ. ಈಗ ಅದನ್ನು ಮಂಗಳವಾರನೂ ಕೂಡ ದೊಡ್ಡ ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಇಲ್ಲಿ ಕಾಂಗ್ರೆಸ್ನ ಮಧ್ಯೆ ಇರುವಂತಹ ಬಿಕ್ಕಟ್ಟಿನ ಮಧ್ಯೆ ಸರ್ಕಾರ ಅಧಿವೇಶನವನ್ನು ಸುಸೂತ್ರವಾಗಿ ನಡೆಸುತ್ತೆ ಅನ್ನುವಂಥ ವಿಶ್ವಾಸ ವಿಪಕ್ಷವಾಗಿ ನಿಮಗಿದೆಯಾ? ನೋಡಿ, ವಿಪಕ್ಷ ಎಲ್ಲ ಒಟ್ಟಾಗಿದೆ. ನಾವು JDS ಒಟ್ಟಾಗಿದ್ದೀರಿ. ಆಡಳಿತ ಪಕ್ಷ ಛಿದ್ರ ಆಗಿದೆ. ಇದು ನಮಗೆ ಅಡ್ವಾಂಟೇಜ್. ಸರ್ಕಾರಕ್ಕೆ ಬುದ್ಧಿ ಕಲಿಸೋದಕ್ಕೆ ಇದು ಒಂದು ಅಡ್ವಾಂಟೇಜ್. ಫಸ್ಟ್ ಟೈಮ್ ಛಿದ್ರ ಆಗಿರುವಂಥ ಆಡಳಿತ ಪಾರ್ಟಿಯನ್ನು ನಾವು ಇವತ್ತು ಈ ಬೆಳಗಾವಿ ಅಧಿವೇಶನದಲ್ಲಿ ನೋಡ್ತಾ ಇದ್ದೀವಿ. ಅವಿಶ್ವಾಸ ಮಂಡನೆ ಅಂತ ಚಿಂತನೆ ಯಾವುದು ಕೂಡ ಸದ್ಯಕ್ಕಿಲ್ಲ ಬಿಜೆಪಿ ಮುಂದೆ? ಇಲ್ಲ, ಮೊದಲು ಬಂದಿತ್ತು ಆ ಥರದ್ದು. ಆದರೆ ಅದರಿಂದ ಏನು ಉಪಯೋಗ ಆಗಲ್ಲ. ಅವ್ರದ್ದು 136 ಸಂಖ್ಯೆನೂ ಕೂಡ ಇದೆ. ಮತ್ತು ಏನು ಉಪಯೋಗ ಆಗಲ್ಲ ಅನ್ನೋ ತೀರ್ಮಾನ ಸದ್ಯಕ್ಕೆ ಬೇಡ ಅನ್ನೋದು ಆಗಿದೆ. ನೋಡೋಣ, ನಾಳೆ ನಮ್ಮದು ಮಂಗಳವಾರ ಶಾಸಕಾಂಗ ಸಭೆ ಇದೆ, ಅಲ್ಲಿ ತೀರ್ಮಾನವನ್ನು ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್. ಇದಿಷ್ಟು ಚಳಿಗಾಲದ ಅಧಿವೇಶನದ ಬಗ್ಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನ್ನೆಡ್ಕ, TV9 ಬೆಳಗಾವಿ.